ಗದಗ ಜಿಲ್ಲೆಗೆ, ಕೊಡಗು ಜಿಲ್ಲೆಗೆ, ಯಾದಗಿರಿ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ವಿಜಯನಗರ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಸೇರಿದಂತೆ 10 ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ. ಅಂದರೆ ಪ್ರಾದೇಶಿಕ ಅಸಮತೋಲನದಿಂದ ಕೂಡಿರ್ತಕ್ಕಂಥ ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕಿರ್ತಕ್ಕಂಥ ಮಹಿಳೆಯರಿಗೆ ಪ್ರಾತಿನಿಧ್ಯವೇ ಇಲ್ಲದ ಸಚಿವ ಸಂಪುಟ ವಿಸ್ತರಣೆ ಮತ್ತೊಂದು ರೀತಿಯಲ್ಲಿ ನೆಗೆಪಾಟಲಿಗೆ ಈಡಾಗುವ ರೀತಿಯಲ್ಲಿ ಪಟ್ಟಿಯಲ್ಲೂ ಬದಲಾವಣೆಗಳು ಕಂಡುಬಂದು ಆ ಉತ್ತರ ಕನ್ನಡದ ಅವರ ಹೆಸರೇನು, ಅವರು ಮಂಕಾಳ್ ವೈದ್ಯರ ಹೆಸರು ಪಟ್ಟಿಯಿಂದ ಔಟು, SS ಮಲ್ಲಿಕಾರ್ಜುನ್ ಇನ್ನು. ಗಾಯತ್ರಿ ಶಾಂತೇಗೌಡರದು ಕಡೆಗಳಿಗೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸದಂತೆ ತಡೆ. ಇದೆಲ್ಲವೂ ಇದು ಸಹಜವಾಗಿ ಆಗಿರ್ತಕ್ಕಂಥ ಡೆಲಿವರಿ ಅಲ್ಲ, ಅಂದರೆ ಸಂಪುಟ ವಿಸ್ತರಣೆ ಅಲ್ಲ. ಇನ್ನೂ ತಾಯಿ ಮತ್ತು ಮಕ್ಕಳು ICUನಲ್ಲಿ ಇರುವ ಪರಿಸ್ಥಿತಿಯಲ್ಲಿ ಸರ್ಕಾರದ ಪರಿಸ್ಥಿತಿ ಇದೆ ಅಂತ ಅನಿಸ್ತಾ ಇದೆ. ತೀವ್ರ ನಿಗಾ ಘಟಕದಲ್ಲಿ ಪರಿಸ್ಥಿತಿಯ ಅವಲೋಕನ. ಯಾಕೆ ಅಂದರೆ ಜನನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸಮಾರಂಭವನ್ನು ಬಹಿಷ್ಕರಿಸಿ ಅವರು ತನ್ನದೇ ಆದಂಥ ಅಸಮಾಧಾನವನ್ನು ಆ ಮೂಲಕ ತೋರ್ಪಡಿಸ್ಕೊಂಡಿದ್ದಾರೆ. ಹಲವು ಹಿರಿಯ ಶಾಸಕರು ಸಾರ್ವಜನಿಕ ರೂಪದಲ್ಲೇನೆ ತಮ್ಮ ಅಸಮಾಧಾನವನ್ನು ತೋರ್ಪಡಿಸ್ಕೊಂಡಿರೋದು ಮಾತ್ರ ಅಲ್ಲ, ಜೊತೆಗೆ ರಾಜೀನಾಮೆಗೂ ಕೂಡ ಮುಂದಾಗಿ ಕೆಲವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. KPCC ಕಚೇರಿಯ ಮುಂದೆ ಆಳುವ ಪಕ್ಷದ ಕಾರ್ಯಕರ್ತರೇ ಆಳುವ ಪಕ್ಷದ ನಾಯಕರ ವಿರುದ್ಧವೇ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತನ್ನ ಪಕ್ಷದ ಕಾರ್ಯಕರ್ತರಿಂದಲೇ ತನ್ನ ಭಾವಚಿತ್ರಕ್ಕೆ ನಮ್ಮೆಲ್ಲರಿಗೂ ಮುಜುಗರ ಆಗೋ ರೀತಿಯಲ್ಲಿ ಅದಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ, ಆ ರೀತಿ ಒಂದು ಆಳುವ ಪಕ್ಷದ ಕಾರ್ಯಕರ್ತರು ಆಳುವ ಪಕ್ಷದ ನಾಯಕರಿಗೆ ಧಿಕ್ಕಾರದ ಪ್ರದರ್ಶನ ನಡೆದಿರೋದು ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ, ಸಾಕ್ಷಿಯಾಗಿದೆ. ಹಾಗಾಗಿ ಈ ಸಚಿವ ಸಂಪುಟ ಪ್ರಾದೇಶಿಕ ಅಸಮಾಧಾನವನ್ನು ಹುಟ್ಟುಹಾಕಿದೆ. ಹಿರಿಯರಲ್ಲಿ ಅಸಮಾಧಾನವನ್ನು ಹುಟ್ಟುಹಾಕಿದೆ. ಒಬ್ಬರು ಹಿರಿಯ ಶಾಸಕರು ಹೇಳ್ತಿದ್ರು, ನಾನು ಕಾಂಗ್ರೆಸ್ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ ಅಂತ ಹೇಳಿ. ಮತ್ತೊಬ್ರು ಹೇಳ್ತಿದ್ರು, ಎಲ್ಲ ದುಡ್ಡಿನ ಮೇಲೆ ಸಾರ್, ನಮ್ಮ ಹತ್ರ ತಲೆ ಹೊಡೆದಿದ್ದು ದುಡ್ಡು ಇರಲಿಲ್ಲ, ಹಂಗಾಗಿ ನನಗೇನು ಸಿಗ್ಲಿಲ್ಲ ಅಂತ ಹೇಳ್ತಾ ಇದ್ರು. ಇದು ಆ ಆಳುವ ಪಕ್ಷದ ಶಾಸಕರು ಹೇಳ್ತಾ ಇದ್ರು. ಮಗದೊಬ್ರು ಹೇಳ್ತಾ ಇದ್ರು, ಎಲ್ಲ ಡೆಲ್ಲಿಲೇ ವ್ಯವಹಾರ ಸಾರ್. ಇದು
ಬರೀ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅಂತಿಲ್ಲ, ಆಡಳಿತ ವ್ಯವಸ್ಥೆ ಮೇಲೂ ಪರಿಣಾಮ ಬೀರುತ್ತೆ. ಈ ಅಸಮಾಧಾನ ಆಕ್ರೋಶವಾಗಿ ಬದಲಾದರೆ ರಾಜಕೀಯವಾಗಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಎದುರಿಸುವ ವಾತಾವರಣ ನಿರ್ಮಾಣ ಆಗ್ಬೋದು ಅನ್ನೋದು ನನಗಿರೋ ಅನುಮಾನ. ಆಂತರಿಕ ಗುಂಪುಗಾರಿಕೆ, ರಾಜಕೀಯ ಹೊಂದಾಣಿಕೆ ಇದಕ್ಕೆ ಕಾರಣ ಅಂಥೇಳಿ ಅನಿಸುತ್ತೆ.